ನಮಸ್ಕಾರ. ಮೋಜಿನಿ ತಂತ್ರಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನಾಡ ಕಚೇರಿ ಆಪರೇಟರ್ ಲಾಗಿನ್ನಲ್ಲಿ ಹದ್ದುಬಸ್ತಿಗಾಗಿ ಬಂದಂಥ ವಿನಂತಿಗಳನ್ನು ಹೇಗೆ ಸ್ವೀಕಾರ ಮಾಡಿ ಒಂದು ಸ್ವೀಕೃತಿ ಪತ್ರವನ್ನು ಅರ್ಜಿದಾರರಿಗೆ ನೀಡಬಹುದು ಅನ್ನುವುದನ್ನು ಈ ತಂತ್ರಾಂಶದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ನಮಗೆ ತಿಳಿಸ್ಕೊಡ್ಲಾಗ್ತದೆ. ಈ ಒಂದು ತಂತ್ರಾಂಶವನ್ನು ಭೂಮಿ ಉಸ್ತುವಾರಿ ಕೋಶವು ಅಭಿವೃದ್ಧಿಪಡಿಸಿದ್ದು ಕೆಲವು ಮಾರ್ಪಾಡುಗಳನ್ನು ಮಾಡಲಾಗಿದೆ. ಈ ತಂತ್ರಾಂಶದ ವೆಬ್ಸೈಟ್ ವಿಳಾಸ ಬಂದು clws.karnataka.gov.in/mojini/NOP. ಸೊ ಈ ಒಂದು ವೆಬ್ಸೈಟ್ ವಿಳಾಸಕ್ಕೆ ಹೋದಾಗ ನಿಮ್ಮ ಲಾಗಿನ್ ಐಡಿ ಪಾಸ್ವರ್ಡ್ ಕೇಳುತ್ತೆ. ಸಂಬಂಧಪಟ್ಟ ನಾಡ ಕಚೇರಿ ಆಪರೇಟರ್ ತಮ್ಮ ಲಾಗಿನ್ ಮತ್ತು ಪಾಸ್ವರ್ಡ್ಗಳನ್ನು ನಮೂದಿಸಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗ್ತೀರಾ. ಈಗ ಒಂದು ಹೊಸ ಅರ್ಜಿಯನ್ನು ಹದ್ದುಬಸ್ತಿಗಾಗಿ ಅರ್ಜಿಯನ್ನು ಹೇಗೆ ಹಾಕೋದು ನೋಡೋಣ. ಸೊ ಹೊಸ ಅರ್ಜಿಯನ್ನು ಹಾಕೋದಕ್ಕೆ ಹೊಸ ಅರ್ಜಿ ಇಲ್ಲಾದರೂ ಕ್ಲಿಕ್ ಮಾಡಿ ಅಥವಾ ಅರ್ಜಿ ಸ್ವೀಕೃತಿ ಸೊ ಇಲ್ಲಾದರೂ ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ಇಲ್ಲಿ ಕ್ಲಿಕ್ ಮಾಡಿ ಅರ್ಜಿ ಸ್ವೀಕೃತಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಲಿಕ್ ಮಾಡಿದ ತಕ್ಷಣ ಹೊಸ ಅರ್ಜಿಯ ಸಂಖ್ಯೆ ಮೊದಲೇ ನಿಮಗೆ ಕ್ರಿಯೇಟ್ ಆಗಿಬಿಡುತ್ತೆ ನೋಡಿ. ಅರ್ಜಿ ಸಂಖ್ಯೆ 18010121749636. ಸೊ ಒಂದು ಅರ್ಜಿ ಸಂಖ್ಯೆ ನಿಮಗೆ 630 ಅರ್ಜಿ ಸಂಖ್ಯೆ 36 ಲಾಸ್ಟ್ ನಂಬರ್ 636 ಕ್ರಿಯೇಟ್ ಆಗಿದೆ. ಈಗ ಅರ್ಜಿ ವಿವರಗಳನ್ನು ನಮೂದು ಮಾಡೋಣ. ಸೊ ಪರ್ಪಸ್ ಈಗ ಹದ್ದುಬಸ್ತಿಗೆ ತಗೋಣ. ಹದ್ದುಬಸ್ತಲ್ಲಿ ಅರ್ಜಿದಾರನ ಹೆಸರು ಒಂದು ಡಮ್ಮಿ ಎಂಟ್ರಿ ಮಾಡ್ತಾ ಇದ್ದೀನಿ ನಾನು. ಸಂಬಂಧ ಭಿನ್ನ ಕೋಮ ಆಯ್ಕೆ ಮಾಡ್ಕೊಳ್ಳಿ. ತಂದೆಯ ಹೆಸರು ಅಥವಾ ಗಂಡನ ಹೆಸರನ್ನ ಟೈಪ್ ಮಾಡಿ. ಮೊಬೈಲ್ ನಂಬರ್ ಈಗ ಒಂದು ಡಮ್ಮಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೇನೆ. ಇದು ಡಮ್ಮಿ ಅಪ್ಲಿಕೇಶನ್ ಆದ್ರಿಂದ ಎಲ್ಲ ಡಮ್ಮಿ ವ್ಯಾಲ್ಯೂಸ್ ಎಂಟ್ರಿ ಮಾಡ್ತಾ ಇದ್ದೇನೆ. ಸೊ ವಿಳಾಸ ಯಾವ ಜಿಲ್ಲೆಗೆ ಸಂಬಂಧಪಟ್ಟವರು ಇವರು, ಅವರ ತಾಲೂಕು, ಯಾವ ಹೋಬಳಿಗೆ ಸಂಬಂಧಪಟ್ಟವರು, ಸೊ ಹೀಗೆ ಅವರ ಒಂದು ವಿಳಾಸವನ್ನು ನಮೂದು ಮಾಡಿ ಮುಂದೆ ಕ್ಲಿಕ್ ಮಾಡಿ. ಈಗ ಅಪ್ಲಿಕೆಂಟ್ ಡೀಟೇಲ್ಸ್ ಸೇವ್ ಆಗಿದೆ. ಈಗ ಲ್ಯಾಂಡ್ ಡೀಟೇಲ್ಸ್ ಜಮೀನಿನ ವಿವರಗಳನ್ನು ಎಂಟ್ರಿ ಮಾಡೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ಅವರ ಜಮೀನು ಹೋಬಳಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಒಂದೇ ಹೋಬಳಿ ಬರುತ್ತೆ, ಯಾಕೆಂದರೆ ಯಾವ ನಾಡ ಕಚೇರಿ ಇಲ್ಲಿ ನೀವು ರೈಸ್ ಮಾಡ್ತಾ ಇದ್ರ ಅಪ್ಲಿಕೇಶನ್ ಆ ಒಂದು ಹೋಬಳಿ ಮಾತ್ರ ನಿಮಗೆ ಕಾಣಿಸ್ತಿಗುತ್ತೆ. ಸೊ ಆ ಹೋಬಳಿ ಬೇರೆ ಹೋಬಳಿದು ನೀವು ಹಾಕೋದಕ್ಕಾಗಲ್ಲ. ನೀವು ಯಾವ ನಾಡ ಕಚೇರಿಯಲ್ಲಿ ಯಾವ ಹೋಬಳಿಯಲ್ಲಿ ಅರ್ಜಿಯನ್ನು ಹಾಕ್ತಿದ್ರೆ ಆ ಹೋಬಳಿ ಅರ್ಜಿಯನ್ನೇ ಹಾಕಬೇಕು. ಸೊ ಕಸ್ಬಾ ಹೋಬಳಿ, ಅದರಲ್ಲಿ ಯಾವ ಗ್ರಾಮಕ್ಕೆ ಸಂಬಂಧಪಟ್ಟಂತ ಸರ್ವೆ ನಂಬರ್ ಗ್ರಾಮವನ್ನು ಆಯ್ಕೆ ಮಾಡ್ಕೊಳ್ಳಿ. ಸರ್ವೆ ನಂಬರನ್ನು ಎಂಟ್ರಿ ಮಾಡಿ ಮತ್ತೆ ಇಸ್ಸಾವನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಇದು ಈ ಒಂದು ಜಮೀನಿನ ವಿವರಗಳು ಭೂಮಿ ದತ್ತಾಂಶದಿಂದ ನಿಮಗೆ ಫೆಚ್ ಮಾಡಿ ತೋರಿಸಲಾಗುತ್ತೆ. ಇಲ್ಲಿ ನೀವೇನು ಹೊಸ ಓನರ್ನಾಗಲಿ ಏನು ಆ್ಯಡ್ ಮಾಡೋಕ್ಕಾಗಲ್ಲ. ಭೂಮಿ ದತ್ತಾಂಶದಲ್ಲಿ ಏನಿದೆ ಆ ಓನರ್ಸ್ ನಿಮಗೆ ಮತ್ತು ಆ ಓನರ್ಸು ವಿಸ್ತೀರ್ಣ ಎಲ್ಲ ವಿವರಗಳು ನಿಮಗೆ ಲಭ್ಯ ಆಗಿ ಇಲ್ಲಿ ತೋರಿಸಲಾಗುತ್ತೆ. ಈಗ ಸೊ ನೋಡಿ, ಓನರ್ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗಿದೆ. ವಿಸ್ತೀರ್ಣವನ್ನೇನು ನೀವು ಚೇಂಜ್ ಮಾಡೋಕ್ಕೆ ಬರಲ್ಲ. ಸೊ ಮುಂದೆ ಕ್ಲಿಕ್ ಮಾಡಿ. ಸೊ ಮಾಲೀಕರ ವಿವರಗಳನ್ನು ಯಶಸ್ವಿಯಾಗಿ ಉಳಿಸಲಾಗಿದೆ. ಈಗ ಬಾಜುದಾರರ ವಿವರಗಳನ್ನು ಎಂಟ್ರಿ ಮಾಡಿ. ಬಾಜುದಾರರು ಯಾರ್ಯಾರು ಬರ್ತಾ ಇದ್ದಾರೆ ಆ ಬಾಜುದಾರರ ಹೆಸರನ್ನ ಟೈಪ್ ಮಾಡಿ. ನಾನಿಲ್ಲಿ ಡಮ್ಮಿ ಎಂಟ್ರಿ ಮಾಡ್ತಾ ಇದ್ದೇನೆ. ಅವರ ಸಂಬಂಧ, ರಿಲೇಟಿವ್ ನೇಮು, ಅವ್ರ ಮೊಬೈಲ್ ಸಂಖ್ಯೆ ಎಲ್ಲ ಡಮ್ಮಿ ವ್ಯಾಲ್ಯೂಸ್ ಎಂಟ್ರಿ ಮಾಡ್ತಿದ್ದೀನಿ. ಮತ್ತು ಸರ್ವೆ ನಂಬರ್, ಬಾಜುದಾರರ ಸರ್ವೆ ನಂಬರ್ ಎಂಟ್ರಿ ಮಾಡಿ. ನಾನೊಂದು ಡಮ್ಮಿ ನಂಬರ್ ಹಾಕ್ತಾ ಇದ್ದೇನೆ. ಅವರ ವಿಳಾಸವನ್ನು ಟೈಪ್ ಮಾಡಿ. ಸೊ ಬಾಜುದಾರರನ್ನ ಸೇರಿಸಿ. ಈಗ ಎಷ್ಟು ಜನ ಬಾಜುದಾರರಿದ್ದಾರೆ ಅಷ್ಟು ಬಾಜುದಾರನ ಸೇರಿಸ್ತಾ ಹೋಗ್ಬೋದು. ಮತ್ತೆ ನೀವೇನಾದ್ರು ಎಡಿಟ್ ಮಾಡಬೇಕು ಅಂದರೆ ಇಲ್ಲಿ ಎಡಿಟ್ ಬಟನ್ ಇದೆ. ಬೇಡ ಇದು ತಪ್ಪು ಮಾಡಿದ್ದೀನಿ ಅಂದರೆ ಡಿಲೀಟು ಕೂಡ ಮಾಡ್ಬೋದು. ಇಲ್ಲಿ ಡಿಲೀಟ್ ಬಟನ್. ಸೊ ಈಗ ಎಲ್ಲ ಸೇರಿಸಿದ ಮೇಲೆ ನೀವು ನೆಕ್ಸ್ಟ್ ಚೆಕ್ ಬಂದಿ ಡೀಟೇಲ್ಸ್ ಹೋಗೋಣ. ಸೊ ಮುಂದೆ ಕ್ಲಿಕ್ ಮಾಡಿ ಚೆಕ್ ಬಂದಿ ವಿವರಗಳನ್ನು ಎಂಟ್ರಿ ಮಾಡಿ. ನಾನೆಲ್ಲ ಒಂದು ಡಮ್ಮಿ ವ್ಯಾಲ್ಯೂಸ್ ಎಂಟ್ರಿ ಮಾಡ್ತಿದ್ದೆ. ಸೊ ಎಲ್ಲ ಚೆಕ್ ಬಂದಿ ಡೀಟೇಲ್ಸ್ ಎಂಟ್ರಿ ಮಾಡಿದ್ಮೇಲೆ ಮುಂದೆ ಕ್ಲಿಕ್ ಮಾಡಿ. ಸೊ ಈಗ ನೋಡಿ ಎಲ್ಲ ವಿವರಗಳನ್ನು ನಮೂದು ಮಾಡಲಾಗಿದೆ. ಯಾವುದಾದ್ರೂ ಎಡಿಟ್ ಮಾಡಬೇಕು ಅಂದರೆ ನೀವು ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಬೋದು. ಕ್ಲಿಕ್ ಮಾಡಿ ಎಡಿಟ್ ಮಾಡ್ಬೋದು. ಸೊ ಫೈನಲಿ ನೀವು ಈ ಸಾರಾಂಶ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಸಮ್ಮರಿ ರಿಪೋರ್ಟ್ ನಿಮಗೆ
ಬರುತ್ತೆ. ಇದ್ರ ನೀವು ಏನೇನು ಡೇಟಾ ಎಂಟ್ರಿ ಮಾಡಿದಿರಾ ಅದು ನೋಡ್ಕೋಬಹುದು, ಸರಿ ಇದೆಯಾ ತಪ್ಪಿದೆಯಾ ಅಂತ. ತಪ್ಪಿದ್ರೆ ವಾಪಸ್ ಹೋಗಿ ನೀವು ಎಡಿಟ್ ಕೂಡ ಮಾಡ್ಬೋದು. ಈಗ ಅರ್ಜಿದಾರರಿಂದ ಸ್ವೀಕರಿಸಬೇಕಾದ ಅರ್ಜಿ ಶುಲ್ಕ 160 ರೂಪಾಯಿ ತೋರಿಸ್ತಾ ಇದೆ. ಆ 160ನ್ನ ನೀವು ಸ್ವೀಕಾರ ಮಾಡಬೇಕು. ಅಷ್ಟು ಅಮೌಂಟನ್ನು ಎಂಟ್ರಿ ಮಾಡಬೇಕು. ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು. ಜಾಸ್ತಿ ಅಥವಾ ಕಮ್ಮಿ ಎಂಟ್ರಿ ಮಾಡಿದ್ರೆ ನೀವು ಉಳಿಸು ಮಾಡೋಕ್ಕಾಗಲ್ಲ. ಕರೆಕ್ಟಾಗಿ ಎಂಟ್ರಿ ಮಾಡಿ ಅಂತ ನಿಮಗೆ ಮೆಸೇಜ್ ಬರುತ್ತೆ. ಸೊ ಇಲ್ಲಿ ಉಳಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ದಾಖಲಿಸಿರುವ ಅರ್ಜಿಯನ್ನು ಉಳಿಸಲಾಗುವುದು. ನಿಮಗೆ ಈ ಬಗ್ಗೆ ಖಾತ್ರಿ ಅಥವಾ ಒಪ್ಪಿಗೆ ಇದೆಯೇ? ಹೌದು ಅಂತ ಕೊಟ್ಟರೆ ನಿಮಗೆ ಈಗ ಒಂದು ಅಕ್ನಾಲಜ್ಮೆಂಟ್, ಒಂದು ಸ್ವೀಕೃತಿ ಪತ್ರ ತೋರಿಸುತ್ತೆ. ಇದನ್ನ ನೀವು ಮುದ್ರಣ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುದ್ರಣ ಆಗುತ್ತೆ. ನೋಡಿ, ಇದು ಅರ್ಜಿದಾರರ ಸಹಿ, ಹಣ ಪಡೆದವರ ಸಹಿ 2 ಕಾಪಿ ಪ್ರಿಂಟ್ ಮಾಡಿ ಅರ್ಜಿದಾರರಿಂದ ಸಹಿ ಪಡ್ಕೊಂಡು ನೀವು ಒಂದು ಕಾಪಿ ಇಟ್ಕೊಳ್ಳಿ. ನಿಮ್ಮ ಸಹಿ ಮಾಡಿ ಅರ್ಜಿದಾರರಿಗೊಂದು ಕಾಪಿಯನ್ನು ಇಶ್ಯೂ ಮಾಡಿ. ಸೊ ಹೀಗೆ ನೀವು ಅರ್ಜಿಯನ್ನು ದಾಖಲಿಸ್ಬೋದು. ಅದಾದ್ಮೇಲೆ ಪ್ರಿಂಟ್ ಎಲ್ಲ ಮುಗಿದ್ಮೇಲೆ ಕ್ಲೋಸ್ ಮಾಡಿದ್ರೆ ವಾಪಸ್ ಈ ಸ್ಕ್ರೀನಿಗೆ ಬರ್ತೀರಾ. ಇಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಆಲ್ರೆಡಿ ನೀವು ಮಾಡಿದಂಥ ಅರ್ಜಿ ಇಲ್ಲಿಲ್ಲ, ಇದು ಮುಂದೆ ಹೋಯ್ತು. ಎಲ್ಲ ಸೇವ್ ಮಾಡಿದ್ದೀರಾ, ಹಾಗಾಗಿ ಲಾಸ್ಟ್ ನಂಬರ್ 36 ನೋಡಿ ಇಲ್ಲ. ನೀವೇನಾದ್ರು ಅರ್ಜಿ ವಿವರಗಳನ್ನ ಅರ್ಧಂಬರ್ಧ ಎಂಟ್ರಿ ಮಾಡಿದ್ರೆ ಅದು ನಿಮಗೆ ಇಲ್ಲಿ ಪಾರ್ಷಿಯಲಿ ಸೇವ್ಡ್ ಅರ್ಜಿಗಳಾಗಿ ಇಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ತೋರಿಸ್ತಾ ಇರುತ್ತೆ. ನೀವು ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡು ಯಾವಾಗ ಬೇಕಾದರೂ ಕಂಟಿನ್ಯೂ ಮಾಡ್ಬೋದು. ಸೊ ಈಗ ಒಂದು ಹದ್ದುಬಸ್ತು ಅರ್ಜಿಯನ್ನ ಹೇಗೆ ನೀವು ಡೇಟಾ ಎಂಟ್ರಿ ಮಾಡಿ ಅದನ್ನ ಸ್ವೀಕೃತಿ ಪತ್ರವನ್ನು ಮುದ್ರಣ ಮಾಡೋದು ಅನ್ನೋದನ್ನ ಈಗ ತಿಳ್ಕೊಂಡ್ರಲ್ವಾ? ಧನ್ಯವಾದಗಳು.